ಓಕೆ, ಸೊ ಗೆಲ್ಲುವಂಥ ವಿಶ್ವಾಸ ಇದೆ ಡಾಕ್ಟ್ರೆ? ನಿಜವಾಗ್ಲೂ ಗೆಲ್ಲುವ ವಿಶ್ವಾಸ ಇದೆ. ಓಕೆ, ಮೊನ್ನೆ ನಿಮ್ಮ ನಾಯಕರು ಬಂದಿದ್ದರು, ಪಕ್ಕದಲ್ಲೇ ನಿಲ್ಲಿಸ್ಕೊಂಡು ಮಾತಾಡಿದ್ರು, ಜೊತೆಗೆ ನಿಮ್ಮ ಕೈಯನ್ನು ಎತ್ತಿಬಿಟ್ಟು ವಿಶ್ ಮಾಡಿಸಿದ್ರು. ಹೆಂಗೆ ಅನಿಸ್ತು ನಿಮಗೆ? ಇಲ್ಲ, ಅವ್ರಿಗೂ ಅಂದರೆ ಅವ್ರಿಗೂ ಕೂಡ ಖುಷಿಯಾಗಿದೆ. ಯಾಕೆಂದರೆ ಅಮಿತ್ ಶಾ ಬಂದಂಥ ಸಂದರ್ಭದಲ್ಲಿ ರೋಡ್ ಶೋ ಆಯಿತು ಚನ್ನಪಟ್ಟಣದಲ್ಲಿ. ನಂತರ ನಾನು ನಾಮಪತ್ರ ಸಲ್ಲಿಸುವ ದಿನ ಕೂಡ ಜನ ತುಂಬ ಎಷ್ಟು ಒಂದು ಸಾಗರ ಉಪದೆಯಲ್ಲಿ ಒಂದು ಯಾವುದೋ ಒಂದು ಜನಸಾಗರವೇ ಹರಿದು ಬಂದಿತ್ತು. ಸೊ ಅದು ಕೇವಲ ಜನಸಾಗರ ಮಾತ್ರ ಆಗಿರಲಿಲ್ಲ, ಅವರ ಎಕ್ಸ್ಪ್ರೆಷನ್ನು, ಅವರ ಜೋಶು ನೋಡಿದರೆ ಅವರ ಹೃದಯದ ಅಂತರಾಳದಿಂದ ಬಂದಂಥ ಜನ ಆಶೀರ್ವಾದ ಮಾಡಿದ್ದವತ್ತು ನನಗೆ ಅವರ ಹೃದಯದ ಅಂತರಾಳದಿಂದ ಆಶೀರ್ವಾದ ಮಾಡಿದರು ಅಂತ ನನಗೆ ಅನ್ನಿಸ್ತು. ಇದೆಲ್ಲದರ ಜೊತೆಗೆ ಈಗ ಯಾವುದೇ ಕ್ಲಿಷ್ಟವಾದಂಥ ಸಮಸ್ಯೆಗಳಿರಲಿ ಹಾರ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಂಜುನಾಥ್ ಅವರು ಅದನ್ನು ಸಾಲ್ವ್ ಮಾಡೋದ್ರಲ್ಲಿ ನಿಷ್ಣಾತರು, ನಿಸ್ಸೀಮರು. ಆದರೆ ಈ ರಾಜಕಾರಣದ ಆಪರೇಷನ್ ಅಷ್ಟು ಸುಲಭನಾ ಡಾಕ್ಟ್ರೇ? ಅಲ್ಲ, ಈಗ ಈ ಯಾವುದೇ ಚುನಾವಣೆ ಆಗ್ಬೋದು ಸುಲಭ ಅಂತ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಸೊ ಎಲೆಕ್ಷನ್ ಈಸ್ ಎಲೆಕ್ಷನ್. ಬಟ್ ಆದರೆ ನಮ್ಮ ಜೊತೆಗೆ ಇವರೆಲ್ಲ ಇದ್ದಾರೆ. ಇವತ್ತು ಸನ್ಮಾನ್ಯ ದೇವೇಗೌಡರ ಆಶೀರ್ವಾದ ಇದೆ, ಕುಮಾರಸ್ವಾಮಿಯವರ ಆಶೀರ್ವಾದ ಇದೆ, ಯಡಿಯೂರಪ್ಪನವರ ಆಶೀರ್ವಾದ ಇದೆ, ಮತ್ತು ಈ 8 ವಿಧಾನಸಭಾ ಕ್ಷೇತ್ರದ ಮುಖಂಡರುಗಳ ಆಶೀರ್ವಾದ ಇದೆ, ಮತ್ತು ಬಿ ಜೆ ಪಿಯ ಹೈಕಮಾಂಡ್ ಅದರ ಆಶೀರ್ವಾದ ಇದೆ. ಅಂದರೆ ನಾನು ಒಬ್ಬನೇ ಒಂಟಿಯಾಗಿ ಈ ಎಲೆಕ್ಷನ್ನ ನಾನು ಫೇಸ್ ಮಾಡ್ತಾಯಿಲ್ಲ, ಇವರ ಎಲ್ಲ ಬಲ ಕೂಡ ಇದಕ್ಕೆ ಸೇರಿದೆ. ಸೊ ಒಂಟಿಯಾಗಿ ನಾನು ಈ ಚುನಾವಣೆಯನ್ನು ಎದುರಿಸ್ತಾ ಇಲ್ಲ. ಸೊ ಎಲ್ಲೊಂದು ಕಡೆ ಆತ್ಮವಿಶ್ವಾಸ ಇದೆ, ಖಂಡಿತವಾಗ್ಲೂ ಇದೆ. ಡಾಕ್ಟರ್ ಜಿ, ಒಂದು ಪ್ರಶ್ನೆ ಕೇಳಬೇಕು. ಈಗ ಈ ಮೇಲಿಂದ ಮೇಲೆ ಪ್ರಶ್ನೆಗಳು ಹೇಳ್ತಾವಲ್ಲ ನಿಮ್ಮ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಒಬ್ಬ ರಾಜಕಾರಣಿ ಬಿಸ್ನೆಸ್ ಮನ್ ಆಗ್ಬಿಡ್ಬೋದು, ಒಬ್ಬ ರಾಜಕಾರಣಿ ಶಿಕ್ಷಣ ತಜ್ಞ ಆಗ್ಬಿಡ್ಬೋದು, ಒಬ್ಬ ರಾಜಕಾರಣಿ ಕೃಷಿಕ ಆಗ್ಬಿಡ್ಬೋದು. ಆದರೆ ಒಬ್ಬ ಸಾಮಾನ್ಯ ಒಬ್ಬ ಬಡ ರೈತನ ಮಗ, ಒಬ್ಬ ವೈದ್ಯ ರಾಜಕಾರಣಿ ಆಗಬಾರ್ದಾ? ಯಾಕೆ ಇಂಥ ಪ್ರಶ್ನೆಗಳು ಹೇಳ್ತಾ ಇವೆ? ಈಗ ಏನಾಗಿದೆ, ಏನಾದರೂ ಈ ಭಾರತ ದೇಶದಲ್ಲಿ ಈ ಚುನಾವಣೆಯಲ್ಲಿ ಕೇವಲ ಒಬ್ಬ ವೈದ್ಯ ಏನಾದರೂ ಕಂಟೆಸ್ಟ್ ಮಾಡಿದರೆ ಆ ಕ್ವಶನ್ ರಿಲೆವೆಂಟ್ ಅನಿಸುತ್ತೆ. ಎಷ್ಟು ಜನ ವೈದ್ಯರುಗಳು ಇವತ್ತು ರಾಜಕೀಯದಲ್ಲಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಸೊ ಆದರೆ ನಾನು ನನ್ನ ಸಂಪೂರ್ಣ ಅವಧಿಯನ್ನು ಮುಗಿಸಿ ರಾಜಕೀಯಕ್ಕೆ ಬಂದಿದ್ದೇನೆ. ಅಂದರೆ ಈ ಕೇವಲ ನಾನು ವೈದ್ಯನಾಗಿ ಮಾತ್ರ ಕೆಲಸ ಮಾಡಿಲ್ಲ, ನನಗೆ ಉತ್ತಮ ಆಡಳಿತಾಧಿಕಾರಿಯಾಗಿ ಕೂಡ ಕೆಲಸ ಮಾಡಿದ ಅನುಭವ ಇದೆ ನನಗೆ. ಈಗ ಯಾಕೆ ಈ ಪಕ್ಷ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಇವರು JDS ಅನ್ನು ಆಯ್ಕೆ ಮಾಡ್ಕೊಳ್ಳಿಲ್ಲ, ಯಾಕೆ BJP ಆಯ್ಕೆ ಮಾಡಿಕೊಂಡ್ರು? ಈ ಥರದ್ದೆಲ್ಲ ಪ್ರಶ್ನೆಗಳಿದೆ. ಈಗ ಇದೇನಾಗಿದೆ, ಈ ಯಾವ ಪಕ್ಷ ಆಯ್ಕೆ ಮಾಡ್ಕೋಬೇಕು ಅಥವಾ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋಬೇಕು ಅದು ನನ್ನ ಚಾಯ್ಸ್ ಆಗಿರಲಿಲ್ಲ. ಇದನ್ನು JDS ಮತ್ತು BJP ಹೈಕಮಾಂಡ್ ನಿರ್ಧಾರ ಮಾಡಿದೆ. ಫಸ್ಟ್ ಆಫ್ ಆಲ್ ನನಗೆ ರಾಜಕೀಯಕ್ಕೆ ಬರಬೇಕು ಅನ್ನುವ ಆಸೆನೂ ಇರಲಿಲ್ಲ, ಅದು ನನ್ನ ತಲೆನಲ್ಲೂ ಇರಲಿಲ್ಲ, ನನ್ನ ಕನಸಲ್ಲೂ ಇರಲಿಲ್ಲ. ಇವತ್ತು ರಾಜಕೀಯಕ್ಕೆ ನಾನು ಬಂದಿರೋದು ಆಕಸ್ಮಿಕ. ಆದರೆ ಈ ರಾಜಕೀಯಕ್ಕೆ ಬಂದಿದ್ದರೂ ಕೂಡ ನಾನು ಮಾಮೂಲಿ ರಾಜಕಾರಣ ಮಾಡೋದಿಲ್ಲ. ಓಕೆ, ಏನು ಮನೆಯಲ್ಲಿ ಮೇಡಮ್ ಏನು ಒಪ್ಪಿಗೆ ಕೊಟ್ರ ಅಂತ ಒಂದು ಕುಮಾರಸ್ವಾಮಿ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಿಜಕ್ಕೂ ನನ್ನ ಮಂಜುನಾಥ್ ಅವ್ರ ಮಗ ನನಗೆ ನಿಜಕ್ಕೂ ಭಾಳ ಸ್ವಲ್ಪ ತೀಕ್ಷ್ಣವಾಗಿ ಮಾತಾಡಿದ್ರು. ನನಗೆ ಯಾಕೆ ಬೇಕಿತ್ತು ನಮ್ಮ ಅಪ್ಪನಿಗೆ ರಾಜಕಾರಣ, ನೀವು ಯಾಕೆ ಎಳಿತಾ ಇದ್ದೀರಿ ಅವ್ರನ್ನ ಅನ್ನುವಂಥ ಮಾತನ್ನು ಆಡಿದ್ರು, ಅನ್ನೋಂಥ ಮಾತನ್ನು ಹೇಳಿದ್ರು. ಅಂದರೆ ಮನೆಯಲ್ಲಿ ಒಲವಿರಲಿಲ್ವಾ? ಯಾವಾಗಲೂ ಅಷ್ಟೇ. ಈಗ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಕಾಲಿಡಬೇಕಾದ್ರೆ, ಪಾದಾರ್ಪಣೆ ಮಾಡಬೇಕಾದ್ರೆ ಹಲವಾರು ಎಮೋಷನಲ್ ರಿಯಾಕ್ಷನ್ಸ್ ಇದ್ದೇ ಇರುತ್ತೆ. ಯಾಕೆಂದರೆ ನನಗೂ ಕೂಡ ಅಷ್ಟೇ, ನಾನು ಕೂಡ ಪ್ರಾರಂಭದಲ್ಲಿ ಇದಕ್ಕೆ ಏನು ಪಾದಾರ್ಪಣೆ ಮಾಡಬೇಕಾ ಬಿಡಬೇಕಾ ಅನ್ನುವ ಗೊಂದಲದಲ್ಲೇ ನಾನು ಇದ್ದೆ. ಸೊ ನಂತರ ಎಲ್ಲರಿಗೂ ಕೂಡ ಇವಾಗ ಯಾವಾಗಲೂ ಅಷ್ಟೇ, ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಇದು ಯಾಕೆಂದರೆ ಇದು ಏನಕ್ಕೆ ಅಂದರೆ, ನಾನು ನನ್ನ ಕ್ಷೇತ್ರದಲ್ಲಿ ಒಂದು ಅಭೂತಪೂರ್ವ ಸಾಧನೆಯನ್ನು ಮಾಡಿದ್ದೇನೆ. ಯಾಕೆಂದರೆ ಈ ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳನ್ನು ಈ ರೀತಿ ಈ ಮಟ್ಟಕ್ಕೆ ಬೆಳೆಸಿದಂಥ ಉದಾಹರಣೆಗಳು ಬಹಳ ವಿರಳ, ಅಥವಾ ಕೆಲವರು ಈಗಂತೂ ಕಳೆದ 20-30 ವರ್ಷದಲ್ಲಿ ಇಲ್ಲ ಅಂತ ಅನ್ಕೊತೀನಿ ನಾನು. ಆ ಹಿನ್ನೆಲೆಯಲ್ಲಿ ಯಾಕೆ ಬೇಕು ನಮಗೆ ಅನ್ನುವ ಇದು ಚಿಂತನೆ ಕೂಡ ಇತ್ತು. ಈಗ ನೀವು ಆಗಲೇ ಸಾಕಷ್ಟು ಹೇಳಿದಿರಿ, ನನ್ನ ಮನಸ್ಸಲ್ಲಿ ಏನೇನಿದೆ, ಏನೇನು ಮಾಡಬೇಕು ಅಂತಿದ್ದೀನಿ ಅಂತ. ನೋಡಿ ಡಾಕ್ಟ್ರೆ, ಏನು ಗೊತ್ತಾ, ಈಗ ಒಂದು ಸಾಮಾಜಿಕ ಕಳಕಳಿ ಕಾಳಜಿ ಇರುವಂಥ ವ್ಯಕ್ತಿಯ ವಿಷನ್ ಬೇರೆ, ಒಬ್ಬ ರಾಜಕಾರಣಿಯ ವಿಷನ್ ಬೇರೆ. ಒಬ್ಬ ಸಾಮಾಜಿಕ ಕಾಳಜಿ ಕಳಕಳಿ ಇರುವಂಥ ತಮ್ಮಂಥ ವ್ಯಕ್ತಿ, ಒಬ್ಬ ವೈದ್ಯರಾಗಿ ತಮ್ಮಂಥ ವ್ಯಕ್ತಿ,
ಒಬ್ಬ ರಾಜಕಾರಣಿಯಾಗಿ ತಮ್ಮಂಥ ವ್ಯಕ್ತಿ ಆ ವಿಷನ್ಗಳು ಬೇರೆನೇ ಇರ್ತವೆ ಅನ್ನುವಂಥದ್ದು. ಹಾಗಾದರೆ ನಿಜಕ್ಕೂ ಈ ಬೆಂಗಳೂರು ಗ್ರಾಮಾಂತರದ ಜನರ ಹೃದಯದ ಮಿಡಿತ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ತಾವೇನು ಹೇಳ್ತೀರಿ? ಇಲ್ಲ, ಇವಾಗ ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಈ ಕ್ಷೇತ್ರದ ನಮ್ಮ ಮತದಾರರಿಗೆ ಅಂದರೆ ನಾನು ಹೋದಂಥ ಸಮಯದಲ್ಲಿ ಅವರು ಕೂಡ ಬಹಳ ಒಂದು ಸಂತೋಷದಿಂದ ನನ್ನನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಪ್ರತಿ ಊರಲ್ಲೂ ಕೂಡ 15ರಿಂದ 20 ಜನ ನಮ್ಮಿಂದ ಚಿಕಿತ್ಸೆ ಪಡೆದವರಿದ್ದಾರೆ. ಸೊ ಅವರಂತೂ ಕೆಲವರಂತೂ ಇದು ಬಟ್ಟೆ ತೆಗೆದು ಎದೆ ತೋರಿಸ್ತಾರೆ, ಸರ್ ನಿಮ್ಮ ಆಸ್ಪತ್ರೆಯಲ್ಲಿ ಆಯಿತು, ನಾವೆಲ್ಲ ಬದುಕಿದ್ದೇವೆ. ಸೊ ಮೊನ್ನೆ ಒಬ್ಬರು ಎಷ್ಟು ತುಂಬ ವಯಸ್ಸಾಗಿದೆ, ಅವರು ನನ್ನ ಕಾಲಿಗೆ ಬಿದ್ದು ನೀವು ಪೇಸ್ ಮೇಕರ್ ಹಾಕ್ಕೊಟ್ರಿ ನಮಗೆ, ನನ್ನ ಹತ್ರ ಇದ್ದಿದ್ದು 10,000. ಸೊ ಅಂದರೆ ಎಷ್ಟೋ ಜನ ಸ್ವಯಂ ಪ್ರೇರಿತರಾಗಿ ಇವತ್ತು ನಮಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೋಡಿದಾಗ ಸಾರ್ಥಕವಾಯಿತು. ಯಾಕೆಂದರೆ ಹಲವಾರು ಪ್ರಶಸ್ತಿಗಳು ಬಂದಿದೆ, ಆದರೆ ಜನಸಾಮಾನ್ಯರು ಕೊಡ್ತಕ್ಕಂಥ ಪ್ರಶಸ್ತಿಗಳಿದೆಯಲ್ಲ, ಜನಸಾಮಾನ್ಯರು ನಿಮ್ಮ ಸೇವೆಯನ್ನು ಗುರುತಿಸಿ ಮುಕ್ತಕಂಠದಿಂದ ಮೆಚ್ಚುಗೆ ವ್ಯಕ್ತಪಡಿಸೋದು ಎಲ್ಲ ಪ್ರಶಸ್ತಿಗಳಿಗಿಂತ ದೊಡ್ಡದು, ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಅಲ್ಲ, ಈಗ ಸಿಕ್ಕಿರುವಂಥ ಅವಕಾಶ ಇದೆಯಲ್ಲ, ಇದು ಈ ಕೆಲಸವನ್ನು ಇನ್ನೂ ಹೆಚ್ಚೆಚ್ಚು ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಭಗವಂತನೇ ಕಲ್ಪಿಸಿರುವಂಥ ಅವಕಾಶ ಅಂತ ಅನ್ಸಲ್ವಾ? ಅಂದರೆ ಹಲವಾರು ನನ್ನ ಸ್ನೇಹಿತರು, ಹಿತೈಷಿಗಳು, ಸಾಮಾನ್ಯ ಜನರು, ಅದು ನಮ್ಮ ರಾಜ್ಯದಿಂದ ಮಾತ್ರ ಅಲ್ಲ, ವೆಸ್ಟ್ ಬೆಂಗಾಲಿಂದ, ಮಧ್ಯಪ್ರದೇಶದಿಂದ, ಕೇರಳದಿಂದ, ಡೆಲ್ಲಿಯಿಂದ, ತಮಿಳುನಾಡಿಂದ, ಡಾಕ್ಟರ್ ಮಂಜುನಾಥ್ ಅವರೇ ನೀವು ಕಂಟೆಸ್ಟ್ ಮಾಡಬೇಕು ಎಲೆಕ್ಷನ್ಗೆ, ನೀವು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ಪರಿವರ್ತನೆ, ಒಂದು ರಿಫಾರ್ಮ್ಸ್ ಅಂತ ಏನು ಹೇಳ್ತೀವಿ ಈ ಕ್ಷೇತ್ರದಲ್ಲಿ, ಅದು ಸರ್ಕಾರಿ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿರತಕ್ಕಂಥದ್ದು ಕೇವಲ ರಾಜ್ಯಕ್ಕೆ ಸೀಮಿತವಾಗಿರಬಾರದು, ಇಡೀ ರಾಷ್ಟ್ರಕ್ಕೆ ನೀವು ಮಾಡಲಿಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ. ಯಾಕೆಂದರೆ ಈ ರೀತಿಯ ಅನುಭವ, ಈ ರೀತಿಯ ಮನೋಭಾವ ಇರತಕ್ಕಂಥ ವೈದ್ಯರುಗಳು ಬಹಳ ಅಪರೂಪ. ಸೊ ನೀವು ಕಂಟೆಸ್ಟ್ ಮಾಡಬೇಕು ಅಂತ ಹಲವಾರು ಹಿತೈಷಿಗಳು, ಸ್ನೇಹಿತರು ನಮ್ಮ ಇಡೀ ದೇಶಾದ್ಯಂತ ನನಗೆ ಫೋನ್ ಮಾಡಿದ್ದಾರೆ. ಸೊ ಡಾಕ್ಟ್ರೇ, ಈಗ ಒಂದು ಸಂಸ್ಥೆನ ಯಾವ ರೀತಿ ರೂಪಿಸಬೇಕು, ಅದನ್ನು ಯಾವ ಮಟ್ಟಕ್ಕೆ ಬೆಳೆಸಬೇಕು, ಅದರ ಗುಣಮಟ್ಟ ಯಾವ ರೀತಿ ಹೆಚ್ಚಿಸಬೇಕು, ಅದನ್ನು ಯಾವ ರೀತಿ ವಿಸ್ತರಿಸಬೇಕು, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಮಾದರಿ, ಡೌಟೇ ಇಲ್ಲ. ಜೊತೆಗೇನು ಅಂತಂದರೆ ಈ ವೈದ್ಯಕೀಯ ವಿದ್ಯಾರ್ಥಿಗಳಿದಾರಲ್ಲ, ಅದರಲ್ಲೂ ಈ ಹೃದಯ ಶಾಸ್ತ್ರವನ್ನು ಓದುವಂಥ ವಿದ್ಯಾರ್ಥಿಗಳಿದಾರಲ್ಲ, ಅವ್ರಿಗೆ ನೀವು ಮಾದರಿ. ಜೊತೆಗೆ ಅದೆಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಏನು ಅಂತಂದರೆ ನೀವು ಯಾವುದೇ ಜಗತ್ತಿನ ಯಾವುದೇ ಮೂಲೆಯ ವಿದ್ಯಾರ್ಥಿ, ಈ ಹೃದಯಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿ ಆದಂಥವನು ಒಂದು ಮೆಥಡನ್ನು ಅವನು ತಿಳ್ಕೊಳ್ಳೇಬೇಕು, ಅದು CNM ಮೆಥಡ್ ಅಲ್ವಾ ಡಾಕ್ಟ್ರೆ? ಹೌದು. ನಾನು ಇದೊಂಚೂರು ಇನ್ನು ಮುಂದುವರಿಸ್ತಾ ಇದ್ದೀನಿ. ಹೆಂಗೆ ನೀವು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಈ ರೀತಿ ಮಾದರಿ ಆದ್ರಲ್ಲ, ಈಗ ನೀವು ಪಾಲಿಟಿಕ್ಸಿಗೆ ಬಂದಿರಿ, ಮುಂದೆ ವಿದ್ಯಾರ್ಥಿಗಳು, ಈ ವೈದ್ಯಕೀಯ ವಿದ್ಯಾರ್ಥಿಗಳು ಹೆಂಗೆ ನಿಮ್ಮ ಮೆಥಡನ್ನು ಓದ್ತಾರಲ್ಲ, ನಿಮ್ಮ ಮೆಥಡನ್ನು ಕಲಿತಾರಲ್ಲ, ಹಾಗೆ ಮುಂದೆ ರಾಜಕೀಯವನ್ನು ಕಲಿಯುವಂಥ ವಿದ್ಯಾರ್ಥಿಗಳು ಕೂಡ ರಾಜಕಾರಣಿ ಅಂದರೆ ಹಿಂಗಿರಬೇಕು ಅಂಥೇಳಿ CNM ಮೆಥಡನ್ನು ಕಲಿಯಂಗೆ ಆಗಬೇಕು, ಹಂಗೆ ಆಗ್ತೀರಾ ಅಂತ? ಅಂದರೆ ಪ್ರಯತ್ನ ಬಹಳ ಮುಖ್ಯ. ಈಗ ಫಲಿತಾಂಶ ಆಮೇಲೆ ನೋಡೋಣ, ಬಟ್ ಪ್ರಯತ್ನನೇ ಮಾಡದೇ ಇದ್ದರೆ ಫಲಿತಾಂಶ ಹೆಂಗೆ ಬರುತ್ತೆ? ಸೊ ಅದಕ್ಕೆ ಎಫರ್ಟ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದೆನ್ ದ ರಿಸಲ್ಟ್ಸ್. ಸೊ ಈಗ ಪರೀಕ್ಷೆನೇ ಬರೀದೇ ಇದ್ದು ನೀವು ಫಲಿತಾಂಶ ನೋಡೋಕ್ಕೆ ಹೋದ್ರೆ ಏನು ಪ್ರಯೋಜನ? ಸೊ ಪರೀಕ್ಷೆ ಬರೆಯೋಣ, ಅದನ್ನು ಆತ್ಮವಿಶ್ವಾಸದಿಂದ ಬರೆಯೋಣ. ಸೊ ಮುಂದೆ, ಯಾಕೆಂದರೆ ಯಾವುದೇ ಇದು ಆಗದೇ ಇಲ್ಲ ಅನ್ನೋದಕ್ಕಿಂತ ಈಗ ಫೇಲ್ಯೂರ್ ಅಂದರೆ ಏನು? ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಂತ. ಸೊ ಪ್ರಯತ್ನನೇ ಮಾಡದೇ ಇದ್ದರೆ ದಟ್ ಈಸ್ ದಿ ರಿಯಲ್ ಫೇಲ್ಯೂರ್. ಪ್ರಯತ್ನ ಮಾಡಿ ಅದು ಫೇಲ್ಯೂರ್ ಅಲ್ಲ. ಅಲ್ಲ, ಇವಾಗ ಇಲ್ಲಿ ತನಕ ಏನು ಅಂದರೆ ಸ್ಟೆಥೋಸ್ಕೋಪ್ ಹಿಡಿದ್ಬಿಟ್ಟು ನೀವು ಹೃದಯದ ಬಡಿತ ಮಾತ್ರ ಕೇಳ್ತಾ ಇದ್ರಿ, ಈಗ ನೀವು ಮನೆಗೆ ಹೋಗ್ತಾ ಇದ್ದೀರಿ, ಜನರನ್ನು ಭೇಟಿ ಮಾಡ್ತಾ ಇದ್ದೀರಿ, ಅಲ್ಲಿ ಹಿಂಗದ ಈ ಚುನಾವಣೆಯ ಹೃದಯದ ಬಡಿತ ಹೆಂಗಿದೆ ಅನ್ನೋದನ್ನು ನೋಡುವಂಥ ಪ್ರಯತ್ನವೂ ಕೂಡ ಮಾಡ್ತಾ ಇದ್ದೀನಿ. ನನ್ನ ಸಿದ್ಧಾಂತ, ನನ್ನ ಸಂಸ್ಕಾರ ಏನಪ್ಪ ಅಂದರೆ, ನಾನು ಟೀಕೆ ಮಾಡಲಿಕ್ಕಂತೂ ಹೋಗೋದಿಲ್ಲ. ವೈಯಕ್ತಿಕವಾದ ಟೀಕೆಗಳಿಗೆ ನಾನು ಹೋಗೋದೇ ಇಲ್ಲ. ಅದಕ್ಕೆ ಯಾಕೆಂದರೆ ಟೀಕೆಗಳು ಸಾಯುತ್ತವೆ, ಆದರೆ ಸಾಧನೆಗಳು ಜೀವಂತವಾಗಿರುತ್ತವೆ. ಅದೊಂದು. ಆಮೇಲೆ ಏನಾಗುತ್ತೆ, ಈಗ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ಬದ್ಧತೆ ಇರಬೇಕಾಗತ್ತೆ, ಅದರಲ್ಲಿ ಶ್ರದ್ಧೆ ಇರಬೇಕಾಗತ್ತೆ. ಈಗ ಬೇರೆಯವರ ನೆನಪಿನಲ್ಲಿ ಉಳಿಯುವಂಥ ಒಂದು ಒಳ್ಳೆಯ ಕೆಲಸ ಮಾಡೋದು ಕೂಡ ಒಂದು ಸಾಧನೆಯೇ. ಅದಕ್ಕೆ 3 ವಿಚಾರಗಳು:
ನಮ್ಮ ಬದುಕಿನಲ್ಲಿ 3 ವಿಚಾರ ಬಹಳ ಮುಖ್ಯ. ಅದು ಯಾವುದೇ ಒಂದು ಕ್ಷೇತ್ರ ಆಗ್ಬೋದು. ನಾವು ಒಂದನ್ನು ಗೆಲ್ಲಬೇಕು, ಇನ್ನೊಂದನ್ನು ನಾವು ಬಿಟ್ಬಿಡಬೇಕು, ಮೂರನೇದನ್ನು ನಾವು ಹಂಚಬೇಕಾಗುತ್ತೆ. ಸೊ ಏನನ್ನು ಗೆಲ್ಲಬೇಕು? ಜನರ ಹೃದಯಗಳನ್ನು ಗೆಲ್ಲಬೇಕು. ಆ ಕೆಲಸವನ್ನು ಮಾಡಿ ಗೆದ್ದುಬಿಟ್ಟಿರಿ ನೀವಾಗಲೇ. ಅಂದರೆ ಈಗ ರಾಜಕೀಯದಲ್ಲಿ ಗೆಲ್ಲಬೇಕು, ಅದು ಆ ಥರ. ಓಕೆ. ಈಗ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ, ಈಗ ರಾಜಕೀಯ ಕ್ಷೇತ್ರದಲ್ಲಿ ಗೆಲ್ಲಬೇಕು. ಯಾವುದನ್ನು ಬಿಡಬೇಕು? ನಾವು ಬಿಡಬೇಕಾಗಿರೋದು ದ್ವೇಷ, ಮತ್ಸರ ಮತ್ತು ಅಸೂಯೆಗಳನ್ನ ಬಿಡಬೇಕು. ಮೂರನೇದ ಏನನ್ನು ಹಂಚಬೇಕು? ಪ್ರೀತಿಯನ್ನು ಹಂಚಬೇಕು, ಸಂತೋಷವನ್ನು ಹಂಚಬೇಕು, ನಮ್ಮ ಸಾಧನೆಯನ್ನು ಹಂಚಬೇಕು. ಆ ರೀತಿ ಮಾಡಿ. ಭಾಳ ಅದ್ಭುತವಾದ ಮಾತನ್ನು ಹೇಳಿದ್ರಿ. ಹಿಂದೆಲ್ಲೋ ಒಂದು ಕಡೆಗೆ ನೀವು ಹೇಳಿದಂಥ ಮಾತು ನನಗೆ ನೆನಪು ಬರ್ತಾ ಇದೆ. ನಾನು ಬರೀ ಕೇವಲ ರಾಜಕಾರಣಿ ಆಗಲ್ಲ, ನಾನು ರಾಷ್ಟ್ರಕಾರಣಿ ಆಗ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರಿ ತಾವು. ಹೌದು. ಈಗ ರಾಜಕಾರಣಿ ಅಂದರೆ ಚುನಾವಣೆ ಗೆಲ್ಲುವಂಥ ತಂತ್ರಗಳು ಮಾತ್ರ. ರಾಜಕಾರಣಿಗಳು ಅಂದರೆ ಚುನಾವಣೆಯಲ್ಲಿ ಗೆಲ್ಲಬೇಕು, ಅದಕ್ಕೆ ಏನು ತಂತ್ರ ಮಾಡಬೇಕು ಅಥವಾ ಮಂತ್ರ ಮಾಡಬೇಕು ಮಾಡೋಂಥದ್ದು. ಆದರೆ ರಾಷ್ಟ್ರಕಾರಣಿ ಅಂದರೆ ಚುನಾವಣೆ ಆಚೆಗೆ ಯೋಚನೆ ಮಾಡುವಂಥವ್ರು. ಅಂದರೆ ದೇಶದ ಒಳಿತಿಗೆ ಯೋಚನೆ ಮಾಡುವುದು, ಭವಿಷ್ಯದ ನಮ್ಮ ಯುವ ಪೀಳಿಗೆಯ ಭವಿಷ್ಯದ ಬಗ್ಗೆ ಮತ್ತು ದೇಶದ ಸುಭದ್ರತೆ ಬಗ್ಗೆ ಅಥವಾ ಓವರಾಲ್ ದೇಶದ ಪ್ರಗತಿಯ ಬಗ್ಗೆ ಯೋಚನೆ ಮಾಡುವಂಥವ್ರು ಅವರು ರಾಷ್ಟ್ರಕಾರಣಿ. ಸೊ ಅದರಿಂದ ರಾಜಕೀಯಕ್ಕೆ ಬಂದರೂ ಕೂಡ ನಾನು ಸಾಮಾನ್ಯವಾದಂಥ ರಾಜಕೀಯ ಮಾಡೋದಿಲ್ಲ, ನಾನು ರಾಷ್ಟ್ರಕಾರಣಿ ಆಗಬೇಕು ಅಂತ ಅನಿಸುತ್ತೆ. ಎಸ್ ಡಾಕ್ಟರ್ ಜಿ, ಥ್ಯಾಂಕ್ ಯು ವೆರಿ ಮಚ್. ತಮ್ಮ ಬಿಡುವಿಲ್ದಿರ ಸಂದರ್ಭದಲ್ಲಿ ನೋಡಿ, ನಾವು ಯುಗಾದಿಯ ದಿವಸ ಈ ನಿಮ್ಮ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಸೊ ಯುಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಬೇವು ಬೆಲ್ಲ ಗೊತ್ತಿರುವಂಥ ಸಂಗತಿ. ಇವತ್ತು ಯುಗಾದಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅದರಿಂದ ಎಲ್ಲ ಸಮಸ್ತ 7 ಕೋಟಿ ಕನ್ನಡಿಗರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ, ಈ ಯುಗಾದಿ ತಮಗೆ ಒಳ್ಳೆಯ ಆರೋಗ್ಯ ಕೊಡಲಿ ಮತ್ತು ಸಂತೋಷ ಸಂತೃಪ್ತಿಯನ್ನು ಕೊಡಲಿ. ಆದಷ್ಟು ಬೇಗ ಮಳೆ ಬರಲಿ ಅಂತ ನನ್ನ ಹಾರೈಕೆ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಜಿ. ತಮ್ಮ ಬಿಡುವಿಲ್ದಿರೋ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಾತಾಡಿದ್ರಿ. ಯಾಕಂದರೆ ತಾವು ಓಡಾಟದಲ್ಲಿದ್ದಿರಿ, ಮತಯಾಚನೆಯಲ್ಲಿದ್ದಿರಿ. ಇದೇ ಸಂದರ್ಭದಲ್ಲೂ ಕೂಡ ತಾವು ಮಾತಾಡಿದ್ರಿ. ತಮಗೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಸೊ ಇದು ಡಾಕ್ಟರ್ ಮಂಜುನಾಥ್ ಅವರ ಮಾತು. ಅವರಿಗೆ ಸಾಕಷ್ಟು ಕನಸುಗಳಿದೆ, ಕನವರಿಕೆಗಳಿದೆ. ಜೊತೆಗೇನೆಂದರೆ ನಾನು ಯಾರೇನೇ ಮಾತಾಡಿದ್ರು ಏನೂ ಮಾತಾಡಲ್ಲ ಅನ್ನುವಂಥ ಮಾತನ್ನು ಮಂಜುನಾಥ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತು, ನಾನು ಮಾತಿಗೆ ಮಾತು ಸೇರಿಸ್ತಾ ಹೋದರೆ ಒಬ್ಬ ಸಾಮಾನ್ಯ ರಾಜಕಾರಣಿ ಅಷ್ಟೇ ಆಗಿ ಉಳಿತೀನಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ರಾಜಕಾರಣಿಯಾಗಿ ಉಳಿಯಲ್ಲ, ನಾನು ರಾಷ್ಟ್ರ ರಾಜಕಾರಣಿ ಆಗ್ತೀನಿ ಅನ್ನುವಂಥ ಮಾತನ್ನು ಮಂಜುನಾಥ್ ಅವರು ಹೇಳಿದ್ದಾರೆ. ಅವರ ಕನಸು ಕನವರಿಕೆಗಳು ಈಡೇರಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.